Hey everyone, welcome back to Script Kid YouTube channel. ನಿಮ್ಮ ಕಾಲೇಜ್ನಲ್ಲೂ ಕ್ಯಾಂಪಸ್ ಹೈರಿಂಗ್ ಆಗ್ತಾ ಇಲ್ವಾ? ಹಾಫ್ ಕ್ಯಾಂಪಸ್ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಆನ್ ಕ್ಯಾಂಪಸ್ನಲ್ಲಿ ನಿಮಗೆ ಕ್ರ್ಯಾಕ್ ಮಾಡಕ್ ಆಗ್ತಾ ಇಲ್ಲ. ಸೊ ಏನು ಮಾಡಬೇಕು ಇಂಥ ಟೈಮಲ್ಲಿ? ಯಾವ ರೀತಿಯಾದಂತಹ ಟಾಪಿಕ್ಸ್ಗಳನ್ನ ಕೇಳ್ತಾರೆ? ಆಸ್ ಅ ಫ್ರೆಶರ್ ನಾವು ಯಾವುದಾದ್ರೂ ಒಂದು ಕಂಪ್ನಿನ ಕ್ರ್ಯಾಕ್ ಮಾಡಬೇಕಾಗಿದೆ ಅಂತಂದ್ರೆ ನಮಗೆ ಏನೇನು ಗೊತ್ತಿರಬೇಕಾಗತ್ತೆ, ಅದ್ರ ಬಗ್ಗೆ ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Access granted. ನೀವು IT ಬ್ಯಾಕ್ಗ್ರೌಂಡ್ ಇಂದ ಆಗಿರಿ ಅಥವಾ ನಾನ್ IT ಬ್ಯಾಕ್ಗ್ರೌಂಡ್ ಇಂದ ಆಗಿರಿ, ನಿಮ್ದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರಿ ಅಥವಾ ನೀವು BCA BSc ಸ್ಟೂಡೆಂಟ್ಸ್ ಆಗಿರಿ, ಯಾವುದಾದ್ರೂ ಒಂದು ಕಂಪ್ನಿ ನೀವು ಕ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಆಪ್ಟಿಟ್ಯೂಡ್ ನಿಮ್ಮ ಹತ್ರ ಕ್ಲಿಯರ್ ಇರಲೇಬೇಕು. ಆಪ್ಟಿಟ್ಯೂಡ್ ಒಳಗಡೆ ಜಾಸ್ತಿ ಏನೇನು ಕೇಳ್ತಾರೆ? ಫಸ್ಟ್ ಆಫ್ ಆಲ್ ನ್ಯೂಮೆರಿಕಲ್ ಎಬಿಲಿಟಿ ಬಗ್ಗೆ ನಿಮಗೆ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗುತ್ತೆ. ಯಾಕಂದ್ರೆ ಹೆಚ್ಚು ಇದೇ ಟಾಪಿಕ್ಸ್ ಇಂದ ಜಾಸ್ತಿ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನ್ಯೂಮೆರಿಕಲ್ ಎಬಿಲಿಟಿ ತುಂಬಾ ಕ್ಲಿಯರ್ ಇಟ್ಕೊಳ್ಳಿ. ನ್ಯೂಮೆರಿಕಲ್ ಎಬಿಲಿಟಿನಲ್ಲಿ ಜಾಸ್ತಿ ಅಷ್ಟೊಂದೇನು ಡೀಪ್ ಆಗಿ ಕೇಳೋದಿಲ್ಲ, ಬಟ್ ಬೇಸಿಕ್ಸ್ ಏನಿರುತ್ತೆ ಅದನ್ನ ಕೇಳ್ತಾರೆ. ಲೈಕ್ ಪರ್ಸೆಂಟೇಜ್ ಟಾಪಿಕ್ಸ್ಗಳಾಗಿರ್ಬೋದು, ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು, ಕಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್. ಸೊ ಈ ರೀತಿಯಾದಂತಹ ಟಾಪಿಕ್ಸ್ಗಳು ನ್ಯೂಮೆರಿಕಲ್ ಎಬಿಲಿಟೀಸ್ ನಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಬರುತ್ತೆ ನಮ್ದು ರೀಸನಿಂಗ್ ಎಬಿಲಿಟಿ, ಅದಾದ್ಮೇಲೆ ವರ್ಬಲ್ ಎಬಿಲಿಟಿ ಆ್ಯಂಡ್ ಕೋಡಿಂಗ್. ಓಕೆ, ಸೊ ಇದು ಇಷ್ಟರದನ್ನು ಕೂಡ ನಾವು ಏನು ಮಾಡಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಸೊ ನ್ಯೂಮೆರಿಕಲ್ ಎಬಿಲಿಟಿಗೆ ನಾನು ಯಾವುದನ್ನ ರೆಫರ್ ಮಾಡಿದ್ದೆ. ಓಕೆ, ಸೊ ಕಂಪ್ಲೀಟಾಗಿ ರೆಫರ್ ಮಾಡಿದ್ದಿಲ್ಲ, ಬಟ್ ಬೇಸಿಕ್ ನನಗೆ ಎಷ್ಟು ಟಾಪಿಕ್ಸ್ಗಳು ಬೇಕಾಗಿತ್ತು ಅಷ್ಟು ಟಾಪಿಕ್ಸ್ಗಳ ಬಗ್ಗೆ ನೋಡ್ಕೊಳೋಕೆ, ಓಕೆ, ಅದ್ರದ್ದು ಥಿಯರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋದಕ್ಕೆ, ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ನಾನು ಏನು ಯೂಸ್ ಮಾಡಿದ್ದೆ ಪ್ಲೇಲಿಸ್ಟ್, ಆ ಪ್ಲೇಲಿಸ್ಟ್ಗಳದ್ದು ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಓಕೆ, ಸೊ ನಿಮ್ದು ಒಂದ್ಸತಿ ಆಪ್ಟಿಟ್ಯೂಡ್ ಸ್ಟ್ರಾಂಗ್ ಆಯಿತು ಅಂತಂದರೆ ನೀವು ಫಸ್ಟ್ ರೌಂಡ್ನ ಹಿಂಗೆ ಕ್ಲಿಯರ್ ಮಾಡ್ತೀರಾ. ಓಕೆ, ಏನು ಪ್ರಾಬ್ಲಮ್ಮೇ ಇರಲ್ಲ ನಿಮಗೆ. ಈಸಿಯಾಗಿ ನೀವೇನು ಮಾಡ್ಬೋದು ಅಂದರೆ ಫಸ್ಟ್ ರೌಂಡ್ ಕ್ಲಿಯರ್ ಮಾಡ್ಬೋದು. ಅದಾದಮೇಲೆ ಫಸ್ಟ್ ರೌಂಡ್ ಕ್ಲಿಯರ್ ಆದಮೇಲೆ ಸೆಕೆಂಡ್ ರೌಂಡ್ನಲ್ಲಿ ಏನಿರುತ್ತೆ ಅಂದರೆ ನಮ್ಮ ಕೋಡಿಂಗ್ ಇದ್ದೇ ಇರುತ್ತೆ. ಲೈಕ್ ಅದನ್ನ ನೀವು TCS NQT ಅಂತ ಇಟ್ಕೊಳ್ಳಿ, ಆಕ್ಸೆಂಚರ್ SAS ತೋಪಾಸ್ ಅಂತ ಇಟ್ಕೊಳ್ಳಿ. ಅದಾದಮೇಲೆ ನಮ್ಮದು TCS ಸ್ಮಾರ್ಟ್ ಹೈರಿಂಗ್ ಅಥವಾ ಇಗ್ನೈಟ್ ಹೈರಿಂಗ್. ಸೊ ಇವುಗಳಲ್ಲೂ ಕೂಡ ಏನಿರುತ್ತೆ ಅಂದರೆ ಆಪ್ಟಿಟ್ಯೂಡ್ ಆ್ಯಂಡ್ ಕೋಡಿಂಗ್ ರೌಂಡ್ ಇದ್ದೇ ಇರುತ್ತೆ. ಸೊ ಇವು ಎರಡು ಸೇರಿಸಿ ಫಸ್ಟ್ ರೌಂಡ್ ಮಾಡ್ಬೋದು, ಅಥವಾ ಆಪ್ಟಿಟ್ಯೂಡ್ ಫಸ್ಟ್ ರೌಂಡ್ ಆಮೇಲೆ ಕೋಡಿಂಗ್ ಸೆಕೆಂಡ್ ರೌಂಡ್, ಈ ರೀತಿ ಕೂಡ ಮಾಡಬಹುದು. ಓಕೆ, ಸೊ ಹೆಚ್ಚು ನಿಮ್ದು ಏನು ಆನ್ ಕ್ಯಾಂಪಸ್ ಹೈರಿಂಗ್ ಆಗುತ್ತೆ ಅದರಲ್ಲಿ ಆಪ್ಟಿಟ್ಯೂಡ್ ಫಸ್ಟ್ ರೌಂಡ್ ಇರುತ್ತೆ, ಕೋಡಿಂಗ್ ಏನಿರುತ್ತೆ ಅಂದರೆ ಸೆಕೆಂಡ್ ರೌಂಡ್ ಇರುತ್ತೆ. ಆಪ್ಟಿಟ್ಯೂಡ್ ಕ್ಲಿಯರ್ ಮಾಡಿದವರು ಕೋಡಿಂಗ್ ರೌಂಡಿಗೆ ಎಂಟರ್ ಆಗ್ಬೋದು, ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಸೊ ಅದಕ್ಕೋಸ್ಕರ ಆಪ್ಟಿಟ್ಯೂಡ್ ಸ್ಟ್ರಾಂಗ್ ಮಾಡ್ಕೊಳ್ಳೇಬೇಕಾಗತ್ತೆ ನೀವು. ಅದಾದಮೇಲೆ ಕೋಡಿಂಗ್ನಲ್ಲಿ ಯಾವ ರೀತಿಯಾದಂತಹ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಏನು ಡಿಫಿಕಲ್ಟ್ಸ್ ಇರ್ತಾವ ಕ್ವಶನ್ಸ್ಗಳು ಅಥವಾ ಈಸಿ ಇರುತ್ತಾ ನೋಡಿ. ಇದು ಕಂಪ್ನಿ ಟು ಕಂಪ್ನಿ ವೇರಿ ಆಗ್ತಾ ಹೋಗುತ್ತೆ. ನೀವೇನಾದರೂ ಮೈಕ್ರೋಸಾಫ್ಟ್, ಅಮೆಝಾನ್ ಇಂತಹ ಕಂಪ್ನೀಸ್ಗಳನ್ನ ಕ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ DSA ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅಫ್ಕೋರ್ಸ್ ಹಾರ್ಡ್ ಕ್ವಶನ್ಸ್ ಇರುತ್ತೆ. ಸೊ ಅಷ್ಟೊಂದು ಈಸಿ ಕೂಡ ಇರೋದಿಲ್ಲ. ಗ್ರಾಫ್, ಟ್ರೀಸ್ ಇಂತಹದ್ರ ಮೇಲೆ ಏನಿರುತ್ತೆ ನಮ್ಮದು ಮೈಕ್ರೋಸಾಫ್ಟ್ ಆಗಿರ್ಬೋದು ಅಥವಾ ಗೂಗಲ್, ಅಮೆಝಾನ್ ಅಂತಹ ಕಂಪ್ನೀಸ್ಗಳದ್ದು ಕೋಡಿಂಗ್ ಕ್ವಶನ್ಸ್ಗಳಿರ್ತವೆ. ಸೊ ಬಟ್ ನಮ್ಮದು TCS, ವಿಪ್ರೋ, ಆಕ್ಸೆಂಚರ್ ಈ ರೀತಿಯಾದಂತಹ ಕಂಪ್ನೀಸ್ಗಳು ಇಷ್ಟು ಡೆಪ್ತ್ ಕ್ವಶನ್ಸ್ಗಳನ್ನ ಕೇಳೋದಿಲ್ಲ. ಅವ್ರು ಕೇಳುವಂತಹ ಕ್ವಶನ್ಸ್ಗಳು ಹೆಚ್ಚು ಅರ್ರೇ ರಿಲೇಟೆಡ್ ಇರುತ್ತೆ. ಅದನ್ನ ಬಿಟ್ಟರೆ ಸರ್ಚಿಂಗ್ ಟೆಕ್ನಿಕ್ಸ್ ಆಮೇಲೆ ಸಾರ್ಟಿಂಗ್ ಟೆಕ್ನಿಕ್ಸ್ ಇಂತಹದ್ರ ಮೇಲೆ ಡಿಪೆಂಡ್ ಆಗಿರೋದು. ಅದನ್ನ ಬಿಟ್ಟರೆ ಅವ್ರು ಜಾಸ್ತಿ ಏನು ಕೇಳೋದಿಲ್ಲ. ಆಲ್ಮೋಸ್ಟ್ ಆಲ್ ಎವ್ರಿಥಿಂಗ್ ಈಸ್ ಬೇಸಿಕ್ ಬಿಗಿನರ್ ಲೆವೆಲ್ ಕ್ವಶನ್ಸ್ಗಳಿರ್ತವೆ. ಲೈಕ್ ಸಮ್ ಆಫ್ ಫಿಬೋನಚಿ ಸೀರೀಸ್, ಫ್ಯಾಕ್ಟೋರಿಯಲ್, ಫೈಂಡ್ ದ ಫ್ಯಾಕ್ಟೋರಿಯಲ್ ಆಫ್ ಅ ಗಿವನ್ ನಂಬರ್. ಸೊ ಈ ರೀತಿಯಾದಂತಹ ಈಸಿ ಕ್ವಶನ್ಸ್ಗಳಿರ್ತವೆ. ಇಂತಹ ಈಸಿ ಕ್ವಶನ್ಸ್ಗಳನ್ನು ಕೂಡ ಎಷ್ಟೋ ಜನ ಸಾಲ್ವ್ ಮಾಡೋದಕ್ಕಾಗಲ್ಲ, ಕೋಡಿಂಗ್ ರೌಂಡ್ ಕ್ಲಿಯರ್ ಮಾಡೋದಕ್ಕಾಗಲ್ಲ. ನಾನು ಜೋಕ್ ಮಾಡ್ತಾ ಇಲ್ಲ, ಇದು ರಿಯಾಲಿಟಿ ಹೇಳ್ತಾ ಇದ್ದೀನಿ. ಲಾಸ್ಟ್ ಮಾರ್ಚ್ನಲ್ಲಿ ಏನು ನಮ್ದು NQT ಆಯಿತು, ಐ ಥಿಂಕ್ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಏನು NQT ಆಯಿತು, TCS NQT, ಆದ್ರೆ ಕೋಡಿಂಗ್ ಕ್ವಶನ್ಸ್ಗಳನ್ನ ನೋಡಿದ್ರೆ ನೀವು ನಗ್ತೀರಾ. ಅಂತಹ ಕೋಡಿಂಗ್ ಕ್ವಶನ್ಸ್ಗಳನ್ನು ಕೂಡ 4 ವರ್ಷ ಇಂಜಿನಿಯರಿಂಗ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳ ಕೈಲಿ ಕ್ಲಿಯರ್ ಮಾಡೋದಕ್ಕಾಗಿಲ್ಲ. ಓಕೆ, ಅದರಲ್ಲಿ ಟೋಟಲ್ 2 ಕ್ವಶನ್ಸ್ಗಳಿರ್ತವೆ, ಒಂದು ಮೀಡಿಯಂ ಲೆವೆಲ್ ಆಮೇಲೆ ಒಂದು ಈಸಿ ಲೆವೆಲ್ ಅಂತ. ಸೊ 2 ಕ್ವಶನ್ಸ್ಗಳು ಆಲ್ಮೋಸ್ಟ್ ಆಲ್ ಈಸಿ ಲೆವೆಲ್ ಕ್ವಶನ್ಸ್ಗಳೇ ಇರುತ್ತೆ, ಅಷ್ಟೊಂದು ಡಿಫಿಕಲ್ಟಿ ಇರೋದಿಲ್ಲ. ಬಟ್ ಅಂತಹ ಕ್ವಶನ್ಸ್ಗಳನ್ನು ಕೂಡ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಎಷ್ಟೋ ಜನಕ್ಕೆ. ಓಕೆ, ಆಪ್ಟಿಟ್ಯೂಡ್ ಕ್ಲಿಯರ್ ಮಾಡ್ತಾರೆ, TCS ನಿಂಜಾಗೆ ಹೈಯರ್ ಆಗ್ತಾರೆ. ಅಟ್ಲೀಸ್ಟ್ ಆ 2 ಕ್ವಶನ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಸಾಲ್ವ್ ಮಾಡಿದ್ರು ಕೂಡ ಅವರಿಗೆ ಡಿಜಿಟಲ್ ಅಥವಾ ಪ್ರೈಮ್ಗೆ 2 ಕ್ವಶನ್ಸ್ಗಳು ಸಾಲ್ವ್ ಮಾಡ್ಬೋದು. ಅಷ್ಟು ಈಸಿ ಇರುತ್ತೆ ಕ್ವಶನ್ಸ್ಗಳು ಕ್ಲಿಯರ್ ಮಾಡಿದ್ರೆ. ಪ್ರೈಮ್ ರೋಲ್ ಕೂಡ ಸಿಗ್ತಾ ಇತ್ತು ಅವರಿಗೆ, ಲೈಕ್ ನಿಯರ್ಲಿ 7 LPA. ಅಥವಾ ಡಿಜಿಟಲ್ ಕ್ಲಿಯರ್ ಮಾಡಿದ್ರೆ ಒಂದೇ ಕೋಡಿಂಗ್ ಕ್ವಶನ್ಸ್ ಏನಾದರೂ ಸಾಲ್ವ್ ಮಾಡಿದ್ರೆ ಲೈಕ್ ಡಿಜಿಟಲ್ ರೋಲ್ ಸಿಗ್ತಾ ಇತ್ತು 6 to 7 LPA. ಬಟ್ ಅವರಿಗೆ ಅದನ್ನು ಕೂಡ ಮಾಡೋಕ್ಕಾಗಿಲ್ಲ. ಬಿಕಾಸ್ ಏನಾಗ್ಬಿಟ್ಟಿದೆ ಅಂತಂದರೆ ಬರೀ ಥಿಯರಾಟಿಕಲ್ನ ನಾವು ಕಲಿತಾ ಇದ್ದೀವಿ, ಪ್ರಾಕ್ಟಿಕಲಿ ನಾಲೆಜ್ ನಮಗೆ ಬರ್ತಾ ಇಲ್ಲ. ಪ್ರಾಕ್ಟಿಕಲಿ ನೀವು ಎಲ್ಲಿವರೆಗೂ ಮಾಡೋದಿಲ್ವೋ ಅಲ್ಲಿವರೆಗೂ ನಿಮ್ದು ಖುದ್ದಾದಂತಹ ಲಾಜಿಕ್ ಬಿಲ್ಡಿಂಗ್
ಬರೋದಿಲ್ಲ. ಸೊ ಪ್ಲೀಸ್ ನಾ ಏನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದು ನನ್ನದೇ ಚಾನಲ್ ಲಿಂಕ್ಸ್ಗಳಿದಾವೆ, ಲೈಕ್ ಪೈಥಾನ್ ಆಗಿರ್ಬೋದು, ಸಿ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಅದಾದಮೇಲೆ DSA ರಿಲೇಟೆಡ್ ಅದೇನು ಕೋರ್ಸ್ಗಳಿದಾವೆ ಅವುಗಳನ್ನ ನೀವು ನೋಡಿಬಿಟ್ಟು ಓಕೆ ಗುರು ನಂಗೆ ಕೋಡಿಂಗ್ ಬರುತ್ತೆ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವ ಕೋಡಿಂಗ್ ರೋಡು ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ. ಸೊ ಪ್ಲೀಸ್ ಏನು ಮಾಡಿ ಅಂತಂದರೆ ನೀವು ಯಾವಾಗ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ವೀಡಿಯೋಸ್ಗಳನ್ನ ನೋಟ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೋಟ್ಸ್ ಮಾಡ್ತಾ ಮಾಡ್ತಾ ನೀವು ಕೂಡ ಕೋಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾ ಯಾವ ಕೋಡಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನೋ ಅದು ನಿಮ್ಗೆ ಏನಾದರೂ ಲಾಜಿಕ್ ಬಿಲ್ಡಿಂಗ್ ಮೈಂಡ್ನಲ್ಲಿ ಬರ್ತಾ ಇದೆ ಅಂದರೆ ಪಾಸ್ ಮಾಡಿ ವಿಡಿಯೋನ, ನೀವೇ ಖುದ್ದಾಗಿ ಟೈಪ್ ಮಾಡಿ. ಅದು ಎಕ್ಸಿಕ್ಯೂಟ್ ಆಯಿತು ಅಂದರೆ ದ್ಯಾಟ್ಸ್ ಗ್ರೇಟ್, ದ್ಯಾಟ್ ಫೈನ್. ಆಮೇಲೆ ಚೆಕ್ ಮಾಡಿ ನನ್ನ ಲಾಜಿಕ್ ಏನಿತ್ತು ಅಂತ, ನಮ್ಮ ಲಾಜಿಕ್ಕಿಗೂ ನಿಮ್ಮ ಲಾಜಿಕ್ಕಿಗೂ ಏನು ಡಿಫ್ರೆಂಟ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ಓಕೆ ನಂದು ಲಾಜಿಕ್ ಬೆಟರ್ ಇತ್ತಾ ಅಥವಾ ನಿಮ್ಮ ಲಾಜಿಕ್ ಬೆಟರ್ ಇತ್ತಾ, ನಿಮ್ಮ ಲಾಜಿಕ್ ಏನಾದರೂ ಬೆಟರ್ ಇದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೇರೆದವ್ರು ಯಾರಾದರೂ ಅದನ್ನ ನೋಡಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಕಲಿಯೋದ್ರಿಂದಾಗಿ ನಿಮ್ಮದು ಲಾಜಿಕ್ ಬಿಲ್ಡಿಂಗ್ ಸ್ಟ್ರಾಂಗ್ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಬರೀ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅಂತಂದರೆ, ನೋಟ್ಸ್ಗಳನ್ನ ಮಾಡ್ತಾ ಇದ್ದೀರಾ, ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಪ್ರಾಕ್ಟಿಕಲ್ ಮಾಡ್ತಾ ಇಲ್ಲ. ಅಂತಹ ಟೈಮಲ್ಲಿ ನೀವು ಯಾವ ಕೋಡಿಂಗ್ ರೌಂಡು ಕ್ಲಿಯರ್ ಮಾಡೋದಕ್ಕಾಗಲ್ಲ. ನೀವು 1 ಲಕ್ಷ ರೂಪಾಯಿ ಕೋರ್ಸ್ ತಗೊಳ್ಳಿ, 10 ಲಕ್ಷ ರೂಪಾಯಿ ಕೋರ್ಸ್ ತಗೊಳ್ಳಿ, ಇಫ್ ಯು ಆರ್ ನಾಟ್ ಟ್ರೈಯಿಂಗ್ ಇಟ್, ಇಫ್ ಯು ಆರ್ ನಾಟ್ ಪ್ರಾಕ್ಟೀಸಿಂಗ್ ಇಟ್, ಯು ಕಾಂಟ್ ಕ್ಲಿಯರ್ ಇಟ್. ಓಕೆ, ಸೊ ಅದಕ್ಕೋಸ್ಕರ ನಾ ಏನೇನು ಲಿಂಕ್ಸ್ ಕೊಟ್ಟಿದ್ದೀನೋ ಡಿಸ್ಕ್ರಿಪ್ಷನಲ್ಲಿ ಅವನ್ನ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಅಷ್ಟೇ ಬಿಟ್ಬಿಡೋದಲ್ಲ, ಅದನ್ನ ನೀವು ಪ್ರಾಕ್ಟೀಸ್ ಕೂಡ ಮಾಡಬೇಕಾಗುತ್ತೆ. ಆವಾಗಲೇ ನೀವು ಯಾವುದಾದ್ರೂ ಒಂದು ಕ್ಯಾಂಪಸ್ನ ಕ್ರ್ಯಾಕ್ ಮಾಡಬಹುದು. ಓಕೆ, ಸೊ ಈಸಿ ಇದೆ, ಏನು ಡಿಫಿಕಲ್ಟ್ ಇಲ್ಲ. TCS NQT ಆಗಿರ್ಬೋದು, TCS ಸ್ಮಾರ್ಟ್ ಹೈರಿಂಗ್ ಆಗಿರ್ಬೋದು, ಆಮೇಲೆ ಆಕ್ಸೆಂಚರ್ SAS ಪಾಸ್ 2 ಆಗಿರ್ಬೋದು, ವಿಲ್ಪ್ ಆಗಿರ್ಬೋದು, ಎನಿಥಿಂಗ್ ಆಫ್ ಕ್ಯಾಂಪಸ್ ಹೈರಿಂಗ್ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಆಪರ್ಚುನಿಟೀಸ್ಗಳು ಇರ್ತಾವೆ ಅಂತ, ಸೊ ಹಿಂಗಾಗಿ ಅವ್ರು ಅಪ್ಲೈ ಕೂಡ ಮಾಡೋದಿಲ್ಲ. ಆಮೇಲೆ ಹೇಳ್ತಾರೆ IT ಇಂಡಸ್ಟ್ರಿನಲ್ಲಿ ಜಾಬ್ಸ್ ಇಲ್ಲ ಅಂತ. ಸೊ IT ಇಂಡಸ್ಟ್ರಿನಲ್ಲಿ ಜಾಬ್ಸ್ಗಳಿದಾವೆ, ಸರ್ಚ್ ಮಾಡಬೇಕಷ್ಟೇ. ಓಕೆ, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿರ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇದಾವೆ ಪ್ರತಿಯೊಂದು ಕೋರ್ಸಿಂದ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಸ್ಗಳು ಇನ್ನೂ ಬೇಕು ಅಂದರೆ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.